ತನ್ನ ದುರಾಸೆಯಿಂದಾಗಿ ಸುಖವಾಗಿದ್ದ ತನ್ನ ಸಂಸಾರವನ್ನು ಹಾಳು ಮಾಡಲು ಹೊರಟಿದ್ದ ಹೆಂಡತಿಗೆ ಬುದ್ಧಿ ಕಲಿಸಿದ ಗಂಡ. ರಾಜಿ ಮದುವೆಯಾಗಿ 2 ವರ್ಷಗಳಾಗಿತ್ತು. ಅವಳ ಅದೃಷ್ಟಕ್ಕೆ ಅವಳಿಗೆ ಅತ್ತೆ ಮಾವ ಯಾರೂ ಇರಲಿಲ್ಲ. ಹಾಗಾಗಿ ರಾಜಿ ಹಾಗೂ ಸುಬ್ಬು ಇಬ್ಬರು ಮದುವೆಯಾದಾಗಿನಿಂದ ಯಾವುದೇ ಅಡೆತಡೆಗಳಿಲ್ಲದೆ ಅವರ ಮನೆ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿತ್ತು. ಆದರೆ ಇಬ್ಬರ ನಡುವೆ ಏಕಕಾಲದಲ್ಲಿ ಕೆಲವು ವಿಚಾರಗಳಲ್ಲಿ ಇಬ್ಬರ ಮಧ್ಯೆ ಗರಿಷ್ಠ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತಿತ್ತು. ಹಾಗಾಗಿ ರಾತ್ರಿ ಊಟ ಮಾಡುವ ಸಮಯದಲ್ಲಿ ತನ್ನ ಗಂಡನ ಜೊತೆ ಹೆಂಡತಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ವಾದಗಳನ್ನ ಮಾಡತೊಡಗಿದ್ಲು. ಇವರ ಬಗ್ಗೆ ಹೇಳುವುದಾದರೆ, ಸುಬ್ಬು ಹಳ್ಳಿಯಲ್ಲಿ ಕೃಷಿಯನ್ನು ಮಾಡುತ್ತಿದ್ದ ಹಾಗೂ ಅವನ ಹೆಂಡತಿ ರಾಜಿ ಒಬ್ಬ ಸೂಕ್ಷ್ಮ ಮನಸ್ಸಿನ ಹೆಣ್ಣಾಗಿದ್ದಳು. ಅವರಿಬ್ಬರ ಜೀವನ ತುಂಬಾ ಸಂತೋಷ ಹಾಗೂ ಪ್ರೀತಿಯೊಂದಿಗೆ ನಡೆಯುತ್ತಿತ್ತು. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು ಬಿಡ್ತಿತ್ತು. ಸುಬ್ಬು ಯಾವಾಗಲೂ ತನ್ನ ಕೆಲಸದಿಂದ ಬಂಡವಾಳಕ್ಕಿಂತ ಹೆಚ್ಚಾಗಿಯೇ ದುಡಿಯುತ್ತಿದ್ದ. ಆದರೆ ಅವಳ ಹೆಂಡತಿಗೆ ಅವಳ ಜೀವನದಲ್ಲಿ ಇನ್ನೂ ಹೆಚ್ಚು ಬೆಳೆಯಬೇಕು, ಇನ್ನೂ ಹೆಚ್ಚು ಆರಾಮವಾದ ಜೀವನವನ್ನ ಮಾಡಬೇಕು ಎನ್ನುವ ಆಸೆ ಅವಳದಾಗಿತ್ತು. ಅವಳ ಈ ಅತಿಯಾದ ಆಸೆಯೇ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಮನಸ್ತಾಪಗಳು ಬರಲು ಕಾರಣವಾಗುತ್ತದೆ. ಆದರೆ ಅವಳು ಇಷ್ಟದ ಪ್ರಕಾರ ಜೀವನ ನಡೆಸುವುದಕ್ಕಂತೂ ಆಗೋದಿಲ್ಲ. ಎಷ್ಟು ದಿನ ಅಂತ ಹೇಳಿ ನಾವು ಹೀಗೆ ಇರೋದು? ನೀವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಸ್ವಲ್ಪ ಹೆಚ್ಚು ಶ್ರಮ ಪಟ್ರೆ ನಾವು ಅಂದುಕೊಂಡ ಹಾಗೆ ಜೀವನವನ್ನ ಮಾಡಬಹುದು ಎನ್ನುವ ಮಾತನ್ನ ಹೇಳಿ ದಿನ ಗಂಡನ ಬಳಿ ವಾದಗಳನ್ನ ಮಾಡುತ್ತಿದ್ಲು. ಇತ್ತ ಗಂಡ ಕೂಡ ಹೆಂಡತಿಯ ಮಾತನ್ನ ಕೇಳಿ ಗಂಡ ಹೇಳ್ತಾನೆ, ನಾನು ಕೂಡ ನನ್ನ ಶ್ರಮಾನ ಪಡ್ತಿದ್ದೀನಿ, ಒಂದು ನಿಮಿಷ ಮನೆಯಲ್ಲಿರೋದಿಲ್ಲ. ನೀನ್ ಹೇಳ್ತಾ ಇದ್ದೀಯ ಅಂತ ಹೇಳಿ ಹಗಲು ರಾತ್ರಿ ದುಡಿಯೋದಕ್ಕಾಗುತ್ತಾ? ನೋಡು, ನನಗೂ ವಿಶ್ರಾಂತಿ ಅನ್ನೋದು ಬೇಕು. ನಾನು ದುಡಿತಾ ಇರೋದು ದುಡಿಮೇಲಿ ಈಗ ನಾವು ಸಂತೋಷವಾಗಿದ್ದೀವಿ ಎಂದು ಹೇಳಿ ಸುಮ್ಮನಾಗ್ತಾನೆ. ಹೀಗೆ ಕೆಲವು ದಿನಗಳ ನಂತರ ಅವನಿದ್ದ ಹಳ್ಳಿಯಲ್ಲಿ ಸುರಿಯುವ ಮಳೆ ಕಡಿಮೆಯಾಗುತ್ತಿತ್ತು. ಇತ್ತ ಕೃಷಿಯಲ್ಲಿ ಸಾಕಷ್ಟು ಏರಿಳಿತಗಳು ಉಂಟಾಗುತ್ತಿತ್ತು. ಹಾಗಾಗಿ ಸುಬ್ಬು ಹಾಗೂ ರಾಜಿಯ ಜೀವನ ಸಾಗಿಸುವುದು ತುಂಬಾನೇ ಕಷ್ಟ ಆಗಿ ಹೋಗಿತ್ತು. ಹಾಗಾಗಿ ದಿನೇ ದಿನೇ ರಾಜಿಗೆ ತನ್ನ ಗಂಡನ ಮೇಲೆ ಕೋಪ ಹೆಚ್ಚಾಗುತ್ತಾ, ನೋಡಿ, ನಾನು ಎಷ್ಟು ಹೇಳಿದ್ರೂ ನೀವು ಕೇಳಲಿಲ್ಲ. ನಾನು ದಿನಾ ಹೇಳ್ತಿದ್ದೆ, ಈ ದುಡಿಮೆಯಿಂದ ನಾವು ಜೀವನ ಸಾಗಿಸೋದು ತುಂಬಾ ಕಷ್ಟ, ಇನ್ನೂ ಹೆಚ್ಚು ದುಡಿಮೆ ಮಾಡಬೇಕು ಅಂತ ಹೇಳಿದ್ದು ಇದಕ್ಕೆ. ಈಗ ನೋಡಿ, ನಮ್ಮ ಬಿತ್ತನೆಗಳು ಒಣಗುತ್ತಿದೆ, ಇನ್ನು ಮುಂದೆ ನಮ್ಮ ಜೀವನ ಹೇಗೆ ಎಂದು ಹೇಳಿ ಗಂಡನ ಮೇಲೆ ಆರೋಪ ವಹಿಸ್ತಾಳೆ. ಇತ್ತ ಅವಳ ಗಂಡ ಕೂಡ ಅವನ ಕೆಲಸದಲ್ಲಿ ಹೆಚ್ಚು ನಿರೀಕ್ಷೆಯನ್ನೇ ಇಟ್ಕೊಂಡು ಶ್ರಮ ಪಟ್ಟು ಕೆಲಸ ಮಾಡ್ತಿದ್ದ. ಆದರೆ ಅವಳ ದುರಾಸೆ ಗಂಡನನ್ನ ಅರ್ಥನೇ ಮಾಡಿಕೊಳ್ಳದೆ ಅವನನ್ನ ಈ ರೀತಿ ಮಾತನಾಡುವುದನ್ನ ನೋಡಿ ಗಂಡನ ಮನಸ್ಸಿಗೆ ನೋವುಂಟಾಗುತ್ತಿತ್ತು. ಇದನ್ನೆಲ್ಲ ನೋಡಿದ ಅವನಿಗೆ ಸಾಕಾಗಿ ಹೋಗಿತ್ತು. ಏನು ಮಾಡಬೇಕು ಅನ್ನೋದೇ ಅವನಿಗೆ ಅರ್ಥ ಆಗದೆ ಹೀಗೆ ಒಂದು ದಿನ ಸುಬ್ಬು ತನ್ನ ಸ್ನೇಹಿತರಾದ ವಿನಯನ ಬಳಿ ತನ್ನ ಸಮಸ್ಯೆಯನ್ನೆಲ್ಲ ಹೇಳ್ಕೊಳ್ತಾನೆ. ಅವನ ಸ್ನೇಹಿತನ ಮಾತನ್ನು ಕೇಳಿದ ವಿನಯ್, ನೋಡು ಸುಬ್ಬು, ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ಬಂದಿರೋ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಜೀವನವನ್ನ ಸಾಗಿಸ್ಬೇಕು. ಈ ರೀತಿ ನೀವಿಬ್ರು ಕಿತ್ತಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ನೀವಿಬ್ರು ಒಬ್ಬರನ್ನ ಒಬ್ಬರು ಪರಸ್ಪರ ಕುಳಿತು ಮನೆಯ ಪರಿಸ್ಥಿತಿಯ ಬಗ್ಗೆ ಮಾತನಾಡಿ, ಆಗ ನಿಮ್ಮಿಬ್ಬರ ಮಧ್ಯೆ ಇರುವ ಸಮಸ್ಯೆ ಬಗೆಹರಿಯುತ್ತೆ ಎಂದು ಹೇಳಿ ಸಲಹೆ ನೀಡ್ತಾನೆ. ಇತ್ತ ಸುಬ್ಬು ಕೂಡ ತನ್ನ ಸ್ನೇಹಿತ ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡು ತನ್ನ ಹೆಂಡತಿಯ ಜೊತೆ ಮಾತನಾಡಲು ನಿರ್ಧಾರ ಮಾಡಿ ಅಂದು ತನ್ನ ಹೆಂಡತಿಯ ಬಳಿ ಬಂದು, ನೋಡು ರಾಜಿ, ನೀನು ನೋಡಿದ ಹಾಗೆ ನಾನು ವ್ಯವಸಾಯದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ತಕ್ಕ ಪ್ರತಿಫಲ ಕೂಡ ನನಗೆ ಸಿಕ್ತಿದೆ.
ಆದ್ರೆ ನೀನು ನನ್ನ ಮೇಲೆ ಇನ್ನೂ ಒತ್ತಡ ಹಾಕ್ತಿದೀಯ. ಇದರಿಂದಾಗಿ ನನ್ನ ದುಡಿಮೆ ಮೇಲೆ ಏಟು ಬೀಳ್ತಿದೆ. ನಾವು ದುಡಿತಾ ಇರೋ ದುಡಿಮೆಯಿಂದ ನಾವಿಬ್ರಂತೂ ಸಂತೋಷವಾಗಿದ್ದೀವಿ. ಅಷ್ಟು ಸಾಕಲ್ವಾ ಎಂದು ಹೇಳಿ ತನ್ನ ಹೆಂಡತಿಯ ಬಳಿ ಸಹಜವಾಗಿಯೇ ಮಾತನಾಡುತ್ತಾ ಹೇಳ್ತಾನೆ, ನಿನಗೆ ನಾನು ಪಡ್ತಾ ಇರೋ ಶ್ರಮ ಕಾಣಿಸ್ತಿಲ್ಲ. ನೋಡು, ನಾನು ನಮ್ಮ ಜೀವನಕ್ಕೋಸ್ಕರನೇ ಇಷ್ಟೆಲ್ಲ ದುಡಿತಾ ಇರೋದು. ನನಗೂ ತಿಳುವಳಿಕೆ ಅನ್ನೋದಿದೆ. ನಮ್ಮ ಭವಿಷ್ಯಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಎಂದು ಗಂಡ ಹೇಳಿದ್ದನ್ನು ಕೇಳಿ ಅವನ ಹೆಂಡತಿಗೆ ಆರಂಭದಲ್ಲಿ ಈ ಮಾತುಗಳು ಕೇಳಲು ಕಷ್ಟ ಎನಿಸಿದರೂ ಗಂಡನ ಮಾತಲ್ಲಿ ಅರ್ಥ ಇದೆ ಎನ್ನುವುದು ಅವಳಿಗೆ ತಿಳಿಯುತ್ತದೆ. ಹಾಗಾಗಿ ಅವನ ಮಾತನ್ನು ಅರ್ಥ ಮಾಡಿಕೊಂಡು ಏನು ಹೇಳದೆ ಇಬ್ಬರು ಪರಸ್ಪರ ಕೇಳಲು ಶುರು ಮಾಡ್ತಾರೆ. ಇದರ ನಂತರ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ ಪರಸ್ಪರ ಹೆಚ್ಚು ಗೌರವ ಮತ್ತು ಸಹಾನುಭೂತಿಯನ್ನು ಹೊಂದಿಸುತ್ತಾರೆ. ಆದರೆ ಮಳೆ ಬರದೇ ಇರೋ ಕಾರಣ ಅವರ ಜೀವನದಲ್ಲಿ ಸಮಸ್ಯೆಗಳು ಮುಂದುವರಿಯುತ್ತವೆ. ಇತ್ತ ಸುಬ್ಬು ಕೂಡ ಮಿತಿಮೀರಿ ಮತ್ತಷ್ಟು ದುಡಿಯುತ್ತಾನೆ. ಆದರೆ ಫಲಗಳಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಕಷ್ಟದಲ್ಲಿ ಜೀವನ ಸಾಗ್ತಾ ಬರ್ತಿತ್ತು. ಹೀಗೆ ಒಂದು ದಿನ ಗಂಡ ಹೆಂಡತಿ ತಮ್ಮ ಸ್ನೇಹಿತನ ಹಳ್ಳಿ ಮನೆಗೆ ಹೋಗ್ತಾರೆ. ಅಲ್ಲಿಯ ರೈತರು ತಮ್ಮ ಬೆಳೆದ ಭತ್ತವನ್ನು ತೋರಿಸ್ತಾರೆ. ನೀವು ಏನು ಮಾಡಿದರೆ ಹೆಚ್ಚು ನೀರು ಹರಿಯುತ್ತದೆ ಎನ್ನುವ ವಿಷಯವನ್ನ ಒಬ್ಬ ರೈತನು ಹೇಳ್ತಾನೆ. ಇನ್ನು ಸುಬ್ಬುಗೆ ಇದರ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲದೆ ಇದ್ದರೂ ಅವರು ತನ್ನ ಭಾವನೆಗಳನ್ನ ಪರಸ್ಪರ ಹಂಚಿಕೊಳ್ಳಲು ಮುಂದಾಗ್ತಾರೆ. ಇನ್ನು ಈ ಭೇಟಿಯ ನಂತರ ಸುಬ್ಬು ಹಾಗೂ ರಾಜಿ ತಮ್ಮ ಹಳ್ಳಿಯಲ್ಲಿ ಬಿತ್ತನೆ ಮಾಡುವ ಕ್ರಮವನ್ನ ಬದಲಾಯಿಸ್ತಾರೆ. ಅವರು ಹೊಸ ವಿಧಾನಗಳನ್ನು ಪ್ರಯೋಗಿಸುತ್ತಾರೆ. ಇಬ್ಬರು ಜೊತೆಗೆ ಕಾರ್ಯ ನಿರ್ವಹಿಸ್ತಾರೆ. ಕಷ್ಟದ ಸಂದರ್ಭದಲ್ಲೂ ಸಹ ಅವರು ಪರಸ್ಪರ ಬೆಂಬಲಿಸುತ್ತಾರೆ. ಕೊನೆಗೆ ಅವರು ತಮ್ಮ ಬಿತ್ತನೆಗಳನ್ನು ಮುಟ್ಟಿಸುತ್ತಾರೆ ಹಾಗೂ ಉತ್ತಮ ಫಲಗಳನ್ನು ಪಡೆಯುತ್ತಾರೆ. ತಮ್ಮ ಜೀವನದಲ್ಲಿ ಸುಖ ಮತ್ತು ಸಂತೋಷ ತುಂಬುತ್ತವೆ. ಇವರ ನಡುವೆ ಈಗ ಸಹಾನುಭೂತಿ, ಗೌರವ ಮತ್ತು ಪ್ರೀತಿಯ ಬಗ್ಗೆಯೇ ಸಂಬಂಧವು ಬೆಳೆಯುತ್ತದೆ. ಈ ಕಥೆಯ ಮೂಲಕ ಗಂಡ ಹೆಂಡತಿ ಇಬ್ಬರು ಹೊಂದಿಕೊಂಡು ಹೋಗುವುದನ್ನು ಕಲಿಯುತ್ತಾರೆ ಹಾಗೂ ಒಬ್ಬರಿಗೊಬ್ಬರು ಪರಸ್ಪರ ಕೇಳುವುದಾಗಲಿ, ಒಟ್ಟಾಗಿ ಕೆಲಸ ಮಾಡುವುದಾಗಲಿ ಮತ್ತು ಸಂಕಷ್ಟವನ್ನು ಎದುರಿಸುವ ಶಕ್ತಿಯು ಅವರಿಗೆ ಸ್ಫೂರ್ತಿಯಾಗುತ್ತೆ. ಹೋಗ್ತಾ ಹೋಗ್ತಾ ಅವರಿಬ್ಬರು ಜೀವನವನ್ನ ಹೊಸ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಅವರಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತದೆ. ಅವರು ತಮ್ಮ ಜೀವನದ ಹಕ್ಕುಗಳನ್ನ, ಸಂಬಂಧವನ್ನು ಮತ್ತು ಸಂಕಷ್ಟವನ್ನು ಬಲದಿಂದ ಎದುರಿಸುವ ಶಕ್ತಿಯನ್ನು ಹಂಚಿಕೊಳ್ತಾರೆ. ಗಂಡ ಹೆಂಡತಿಯ ಜೀವನದಲ್ಲಿ ಹೊಸದೊಂದು ಸದಸ್ಯನ ಪ್ರವೇಶ ಕೂಡ ಆಗುತ್ತೆ. ಪ್ರೀತಿ, ಸಹಾನುಭೂತಿ, ಹೊಂದಾಣಿಕೆ ಅನ್ನುವುದು ಇದ್ದರೆ ಜೀವನದಲ್ಲಿ ಎಂತಹ ಕಷ್ಟವನ್ನಾದರೂ ಎದುರಿಸಬಹುದು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸ್ ಅನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.